ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಇಡೀ ಕರುನಾಡನ್ನೇ ಗಡಗಡ ಅಂತ ನಡುಗಿಸ್ತಾ ಇದೆ. ಈ ಬೆನ್ನಲ್ಲೇ ಯುವ ಸಮುದಾಯದಲ್ಲಿ ಎರಡು ಸಮಸ್ಯೆಗಳು ವಿಪರೀತವಾಗಿ ಕಾಡ್ತಾ ಇದೆ. 10ರಲ್ಲಿ ಅಟ್ಲೀಸ್ಟ್ 2 ಅಥವಾ 3ರಲ್ಲಿ ಈ BP ಮತ್ತು ಶುಗರ್ ಕಾಣಿಸ್ಕೊಂಡಿದೆ ಅನ್ನೋ ಅಂಶ ಕೂಡ ಸ್ಟಡಿನಲ್ಲಿ ಗೊತ್ತಾಗಿದೆ. ಹಾಗಾದ್ರೆ ಏನು ಹೇಳುತ್ತೆ ಸ್ಟಡಿ? ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಹೃದಯಾಘಾತ ಆತಂಕ. ಯುವ ಜನರಲ್ಲಿ ಹೆಚ್ಚಾಯಿತು ಬಿಪಿ ಶುಗರ್. 10 ಜನರಲ್ಲಿ 2ರಿಂದ 3ವರಿಗೆ ಬಿಪಿ ಶುಗರ್. ಬೆಂಗಳೂರಿನಲ್ಲಿ ಡೇಂಜರ್ ಟ್ರೆಂಡ್. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಅದರಲ್ಲೂ ಯುವ ಜನರೇ ಜೀವ ಚೆಲ್ಲುತ್ತಿದ್ದಾರೆ. ಧೂಮಪಾನ, ತಂಬಾಕು ಸೇವನೆ, ಮಾದಕ ವಸ್ತುಗಳ ಸೇವನೆ, ಜೀವನ ಶೈಲಿ ಸಮಸ್ಯೆಯಿಂದ ಹೃದಯಾಘಾತ ಪ್ರಕರಣ ಹೆಚ್ಚಳವಾಗುತ್ತಿದೆ. ಅದಕ್ಕಿಂತಲೂ ಪ್ರಮುಖವಾಗಿ ಈಗ ಹೃದಯಾಘಾತಕ್ಕೆ ಹೊಸ ಕಾರಣವನ್ನ ವೈದ್ಯರು ವಿಶ್ಲೇಷಿಸುತ್ತಿದ್ದಾರೆ. ಹಾರ್ಟ್ ಅಟ್ಯಾಕ್ ವೈದ್ಯರು ಹೇಳೋದೇನು? 30ರಿಂದ 40 ವರ್ಷದವರಲ್ಲಿ ಬಿಪಿ ಶುಗರ್. 10 ಜನರಲ್ಲಿ 2ರಿಂದ 3ವರಿಗೆ ಬಿಪಿ ಶುಗರ್. ಬಹುತೇಕರಲ್ಲಿ ಈ ಬಿಪಿ ಶುಗರ್ ಲಕ್ಷಣಗಳು ಕಾಣಿಸಿಕೊಳ್ಳಲ್ಲ. ಇದು ಸೈಲೆಂಟ್ ಆಗಿ ಜೀವವನ್ನ ಕೊಲ್ಲುತ್ತಿದೆ. ಹೀಗಾಗಿ ವರ್ಷಕ್ಕೊಮ್ಮೆ ತಪಾಸಣೆ ಮಾಡಬೇಕು ಎಂದು ವೈದ್ಯರು ಸಲಹೆ ಕೊಡ್ತಿದ್ದಾರೆ. ಇನ್ನು ಹೈ ಕೊಲೆಸ್ಟ್ರಾಲ್ ಕೂಡ ಸದ್ದಿಲ್ಲದೆ ಸೈಲೆಂಟ್ ಕಿಲ್ಲರ್ ಆಗ್ತಾ ಇದೆ. ಹೀಗಾಗಿ ಇದರ ಬಗ್ಗೆಯೂ ಎಚ್ಚರಿಕೆ ವಹಿಸಬೇಕು ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. 35-40 ವರ್ಷದವರು ನೀವು ಪರೀಕ್ಷೆಗೊಳಗಾದರೆ ಅದರಲ್ಲಿ ಕನಿಷ್ಠ 25ರಿಂದ 30%, ಅಂದರೆ 10 ಜನ ನೀವು ಮಧ್ಯವಯಸ್ಕರನ್ನು ನೋಡಿದರೆ ಅದರಲ್ಲಿ 2ರಿಗೆ ಅಥವಾ ಇಲ್ಲ 3ವರಿಗೆ ರಕ್ತದ ಒತ್ತಡ ಇರುತ್ತೆ. ಸಕ್ಕರೆ ಕಾಯಿಲೆ ಸಹ 12ರಿಂದ 15% ಇರುತ್ತೆ ಈ ವಯಸ್ಸಿನವರಿಗೆ. ಪ್ರೀ ಡಯಾಬಿಟಿಸ್ ಅಂದರೆ ಡಯಾಬಿಟಿಸ್ ಆಗುವ ಹೊಸ್ತಿಲಲ್ಲಿರ್ತಕ್ಕಂಥವರಿಗೆ ಒಂದು 10, ಆದರೂ 20% ಇರುತ್ತೆ. ಸಕ್ಕರೆ ಕಾಯಿಲೆ ಇತ್ತ ಅಥವಾ ರಕ್ತದ ಒತ್ತಡ ಇತ್ತ ಅಂದರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅದರ ಜೊತೆಗೆ ಕೊಲೆಸ್ಟ್ರಾಲ್ ಅಂಶ, ಹೈ ಕೊಲೆಸ್ಟ್ರಾಲ್ ಇರುತ್ತೆ. ಅದು ಕೆಲವು ಸರಿ ಫ್ಯಾಮಿಲಿಯಲ್ಲಿರುತ್ತೆ, ಕೆಲವು ನಾವು ತಿನ್ನುವ ಆಹಾರ ಅಥವಾ ಜೀವನ ಶೈಲಿಯಲ್ಲಿರುತ್ತೆ. ಹಾಗೂ ಅತಿಯಾದ ಈ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ, ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಕೊಬ್ಬಿನಾಂಶ ಇರತಕ್ಕಂಥದ್ದು. ಅದರ ಜೊತೆಗೆ ಅತಿಯಾದ ದೇಹದ ತೂಕ ಜಾಸ್ತಿ, ಸ್ಥೂಲಕಾಯ ಆಗಿರ್ತಕ್ಕಂಥದ್ದು, ಹಾಗೂ ದೈಹಿಕ ಚಟುವಟಿಕೆ ಇರ್ತಕ್ಕಂಥದ್ದು. ಈಗ ಸೆಡೆಂಟ್ರಿ ಹ್ಯಾಬಿಟ್. ಮೋಸ್ಟ್ ಆಫ್ ದ ಟೈಮ್ಸ್ ನಾವು ದಿನಕ್ಕೆ ಕನಿಷ್ಠ ಒಬ್ಬ ಆರೋಗ್ಯವಾಗಿ ಇರಬೇಕಂದ್ರೆ ಒಬ್ಬ ವ್ಯಕ್ತಿ 30ರಿಂದ 45 ನಿಮಿಷ ನಡಿಬೇಕು, ಅಥವಾ ಸ್ವಿಮ್ಮಿಂಗು, ಸೈಕ್ಲಿಂಗು, ದೈಹಿಕ ಚಟುವಟಿಕೆ ಇರಬೇಕು. ಅದು ಮಾಡ್ತಾ ಇರಲ್ಲ. ಆ ದೈಹಿಕ ಚಟುವಟಿಕೆ ಇಲ್ಲದಲೇ ಇರತಕ್ಕಂಥದ್ದು, ಆಲಸ್ಯ ಜೀವನ, ಹಾಗೂ ಕಂಟಿನ್ಯೂಸ್ ಆಗಿ ಸ್ಕ್ರೀನ್ ಮುಂದೆ ಕೂತ್ಕೊಳ್ತಕ್ಕಂಥದ್ದು, ಸ್ಕ್ರೀನ್ ಅಡಿಕ್ಷನ್ನು. ಆಗ ದೈಹಿಕ ಚಟುವಟಿಕೆ ಇರೋದಿಲ್ಲ. ಮಾನಸಿಕ ಒತ್ತಡ, ಅದು ನಿಮ್ಮ ಜಾಬ್ ಒತ್ತಡ ಇರ್ಬೋದು, ಆರ್ಥಿಕ ಸಮಸ್ಯೆ ಅಥವಾ ಕೌಟುಂಬಿಕ ಬೇರೆ ಬೇರೆ ಕಾರಣಗಳಿಂದ ಮಾನಸಿಕ ಒತ್ತಡನೂ ಸಹ ಮುಖ್ಯವಾದ ಕಾರಣ. ಈಗ ಯಾವುದನ್ನು ನಿರ್ಲಕ್ಷಿಸುವ ಹಂತದಲ್ಲಿ ಇಲ್ಲ. ಸಣ್ಣ ಗುಣಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡದೆ ತಪಾಸಣೆ ಮಾಡಿದ್ರೆ ಹೃದಯಾಘಾತದಿಂದ ಪಾರಾಗಬಹುದು. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.